ಇವತ್ತಿನ ದಿವಸ ರಂಗನಾಥ ಬಡಾವಣೆಯ ಶನೀಶ್ವರ ದೇವಸ್ಥಾನದ ಎದುರುಗಡೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕನ್ನಡದ ಬಗ್ಗೆ ರಸಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ ನಾವು ಒಂದು ಸಣ್ಣ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಮ್ಮ ಷಡಾಕ್ಷರಿಯರು ರಸಪ್ರಶ್ನೆಯನ್ನು ಕೇಳ್ತಾರೆ ಇವಾಗ ಸಣ್ಣ ಮಕ್ಕಳಿಗೆ. ಈಗ ನಾವು ಕರ್ನಾಟಕದ ಬಗ್ಗೆನೇ ಕೇಳೋಣ. ಕನ್ನಡದ ರಾಷ್ಟ್ರಕವಿ ಯಾರು? ಫಸ್ಟ್ ಇದು ಕುವೆಂಪು. ಕುವೆಂಪು ಇನ್ನೊಂದು ಕೇಳಿ ಓಕೆನಾ? ಆಮೇಲೆ ಕನ್ನಡ ನಾಡಿನ ಜೀವ ನದಿ ಯಾವುದು? ಸೂಪರ್. ಕಾವೇರಿ. ಯಾರು ಹೇಳ್ಬೇಕು? ಕಾವೇರಿ. ಕಾವೇರಿ. ನಿಮ್ಮ ಹೆಸರು? ವಾರಣ್ಯ. ನಿಮ್ಮ ಹೆಸರು? ಜೀವನ್. ಇನ್ನೊಂದು ಕ್ವಶನ್ ಕೇಳ್ತೀನಿ, ಓಕೆನಾ? ಕರ್ನಾಟಕದ ಕರ್ನಾಟಕದ ಕಾಶ್ಮೀರ ಅಂತ ಕರೆಸ್ಕೊಳ್ಳೋ ಜಿಲ್ಲೆ ಯಾವುದು ಗೊತ್ತಾ? ನೀನು ಬಿಟ್ಟು ನೀವು ಅವರು ಇಬ್ಬರು ತಗೊಂಡಿದ್ದಾರೆ, ಅವ್ರು ಬಿಟ್ಟು ನೀವು ಹೇಳ್ಬೇಕಾ? ಓಕೆನಾ? ಸಿಂಪಲ್ ಕೇಳಿ. ಕರ್ನಾಟಕದ ಸಮುದ್ರಗಳು ಹೆಚ್ಚಿರೋ ಜಿಲ್ಲೆ ಯಾವುದು ಗೊತ್ತಾ? ಕರ್ನಾಟಕದ ಮಲೆನಾಡು ಅಂತ ಕರೆಸ್ಕೊಳ್ಳೋ ಜಿಲ್ಲೆ ಯಾವುದು? ಶಿವಮೊಗ್ಗ. ಹಾಂ, ಶಿವಮೊಗ್ಗ. ಓಕೆನಾ? ನಮ್ಮದೇ ಜಿಲ್ಲೆ ಅಲ್ವಾ? ಜೀವನ್. ನಿನ್ನ ಕಂದ ನಿನ್ನ ಹೆಸರು? ವಾರಣ್ಯ. ಎಷ್ಟನೇ ಕ್ಲಾಸು? ಯಾವ ಸ್ಕೂಲು? ನೆಕ್ಸ್ಟ್ 3ನೇ ಕ್ವಶನ್ ಯಾರು ಅಂತ ಹೇಳಿದ್ರು? ವೆರಿ ಗುಡ್. ನಿನ್ನ ಹೆಸರು? ವರ್ಷ. ಎಲ್ಲರಿಗೂ ಒಳ್ಳೇದಾಗಲಿ.